ಸಾರಿ, ಕವರೆಲ್ಲ ಹಾಕಿಟ್ಟಿರ್ತೀವಿ, ಅದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಈ ಥರ ವೀಕೆಂಡ್ಸಲ್ಲಿ ಆಚೆ ತೆಗ್ದಂದ್ರೆ ಈ ಗಾಡಿ ಆಚೆ ಬರೋದು, ಇಲ್ಲ ಅಂದರೆ ಏನೂ ಇಲ್ಲ. ಈ ಥರ ಇರ್ಬೇಕು ಗುರು. ಅಮ್ಮ ಅಪ್ಪ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ನೋಡಿ ಮಗನಿಗೆ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತೊಂದು ಸ್ವಲ್ಪ ರಿಯಾಕ್ಷನ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವ ಥರ ರಿಯಾಕ್ಷನ್ ಸಿಗುತ್ತೆ ನಮ್ಮ ಟಾರ್ಜನ್ಗೆ ಅಂತೀವಿ ನೋಡಿ. ಸೊ ರಿಯಾಕ್ಷನ್ ಇವತ್ತು ಗುರು ನೋಡೇ ಬಿಡ. ಇದೇ ಭಾರತೀಯ ಸಿಟಿ ನಿಕೋ ವಂಶಲ್ಲಿರೋ ಮಾಲ್. ಚೆನ್ನಾಗಿ ಇವತ್ತು ರಿಪ್ ಮಾಡ್ತಾ ಇದ್ದೀವಿ. ಯಾಕಂದರೆ ಒಂದು ವಾರ ಸುಮ್ಮನೆ ಕೂತಿರುತ್ತೆ ನಮ್ಮ ಟಾರ್ಜನು. ನಾನು ದಿನ ಎಲ್ಲೂ ಈ ಗಾಡಿ ನೆತ್ಕೊಂಡು ಹೋಗಲ್ಲ ಬಸ್. ಆಫೀಸ್ಗೆ ಹೋಗೋದಂತೂ ಸೀನೇ ಇಲ್ಲ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇನ್ನೂ ನಡೀತೈತೆ ನನಗೆ. ಸೊ ಹಾಗಾಗಿ ಗಾಡಿ ಆಗಲಿ ಎಲ್ಲೂ ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಆ್ಯಂಡ್ ಮನೆ ಕೆಲಸಗಳು ಏನಾದರೂ ಸಣ್ಣ ಪುಟ್ಟ ಇದ್ರೆ ನಮ್ಮ ಎಲೆಕ್ಟ್ರಿಕ್ ಗಾಡಿ ಐತೆ ಮನೇಲಿ, ಸ್ಕೂಟ್ರು, ಅದನ್ನೇ ಓಡಿಸ್ತಾ ಇರ್ತೀವಿ. ಇದನ್ನೆಲ್ಲ ವಾರಕ್ಕೊಂದ್ಸಲನೇ ಕವರೆಲ್ಲ ಹಾಕಿಟ್ಟಿರ್ತೀವಿ, ಅದನ್ನು ಬಿಚ್ಚಿಬಿಟ್ಟು ಸ್ವಲ್ಪ ಕ್ಲೀನ್ ಮಾಡಿ ಈ ಥರ ವೀಕೆಂಡ್ಸಲ್ಲಿ ಆಚೆ ತೆಗ್ದಂದ್ರೆ ಈ ಗಾಡಿ ಆಚೆ ಬರೋದು, ಇಲ್ಲ ಅಂದರೆ ಏನೂ ಇಲ್ಲ. ಈ ಬರೋ 28 ಜಾನ್ವರಿ 28ಗೆ ನಮ್ಮ ಟಾರ್ಜನ್ದು 2 ವರ್ಷ ಕಂಪ್ಲೀಟ್ ಆಗುತ್ತೆ. ಸೊ 2 ವರ್ಷದಲ್ಲಿ ಆಲ್ಮೋಸ್ಟ್ 15,200 ಕಿಲೋಮೀಟರ್ಸ್ ಓಡಿಸಿದ್ದೀವಿ. 15.2 159 ಇದೆ.
ಸೊ 15,000 ಇಟ್ಕೊಳ್ಳಿ, 2 ವರ್ಷದಲ್ಲಿ ಮುಗಿಸಿದ್ದೀನಿ. ಎಲ್ಲನೂ ದಿನ ಓಡಿಸಿ ಅಲ್ವೇ ಅಲ್ಲ ಗುರು, ಎಲ್ಲ ವೀಕೆಂಡಲ್ಲಿ ಆಚೆ ತೆಗ್ದಿನೇ 2 ವರ್ಷದಲ್ಲಿ ಇಷ್ಟು ಮಾಡಿರೋದು ನಾನು. ಆ ಸೌಂಡು ಬ್ಯಾಕ್ ಫೈರಿಂಗ್ ಬಾಸ್, ಲವ್ಲಿ. ಈ ಥರ ಒಂದು ಸ್ವಲ್ಪ ಖಾಲಿ ಸ್ಟ್ರೆಚ್ ಸಿಕ್ಬಿಟ್ರೆ ಚೆನ್ನಾಗಿ ಅನಿಸ್ಬಿಡುತ್ತೆ. ಅದಕ್ಕೆ ನಾವು ವೀಕೆಂಡ್ಸಲ್ಲೆಲ್ಲ ಹೈವೇಗೆ ತೊಗೊಂಡು ಹೋಗೋದಂದರೆ ಖಾಲಿ ಸ್ಟ್ರೆಚ್ಗಳು ಸಿಗ್ತಾ ಇರ್ತವೆ. ಸ್ವಲ್ಪ ಹೆಂಗೆ ಬೇಕು ಹಂಗೆ ಚಚ್ಬೋದು ಗಾಡಿನ, ಗಾಡಿ ನೀಟಿಗೆ ಓಪನ್ ಆಗುತ್ತೆ. ಹೊಸ ಗಾಡಿ ನೀವು ತೊಗೊಳ್ತೀರಲ್ಲ, ತಕ್ಷಣ ಗಾಡಿನ ಹೈವೇಗೆ ತೊಗೊಂಡೋಗ್ಬಿಟ್ಟು ಫುಲ್ ಬರ ಓಪನ್ ಮಾಡಿ ಅಂತ ಏನಿಲ್ಲ. ಒಂದು ಸ್ವಲ್ಪ 1000 ಕಿಲೋಮೀಟರ್ಸ್ವರೆಗೂ ಯಾವಾಗಲೂ ಕಾಯಬೇಕು. ಆ್ಯಂಡ್ ವಿತಿನ್ 100, ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ಕಿಲೋಮೀಟರ್ಸಲ್ಲಿ ಓಡಿಸ್ಬೇಕು. ನೀವು ಹೈವೇನಲ್ಲಿದ್ದೀರೋ, ಸಿಟಿಯಲ್ಲಿದ್ದೀರೋ, ಎಲ್ಲಿದ್ದೀರೋ, ಈ ಸ್ಪೀಡ್ ಲಿಮಿಟ್ನ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. 1000 ಕಿಲೋಮೀಟರ್ಸ್ವರೆಗೂ ಒಂದು ಫಸ್ಟ್ ಸರ್ವಿಸ್ ಆಗೋವರೆಗೂ. ಅದಾದಮೇಲೆ ಓಪನ್ ಅಪ್ ಮಾಡಿ ಬಾಸ್. ಅದಾದಮೇಲೆ ನೀವು ಓಪನ್ ಅಪ್ ಮಾಡಿಲ್ಲ ಅಂದರೆ ಇಂಜಿನ್ ಏನು ಅನ್ಕೊಂಡ್ಬಿಡುತ್ತೆ, ನಾವು ಇಷ್ಟಕ್ಕೆ ಸೀಮಿತನಾ, ಇಷ್ಟಕ್ಕೆ ಇರೋಣ ಅಂದ್ಬಿಟ್ಟು ಅಷ್ಟಕ್ಕೆ ಇದ್ಬಿಡುತ್ತೆ. ನೀವು ಆಮೇಲೆ ಓಪನ್ ಮಾಡಿದ್ರೂ ಓಪನ್ ಆಗಲ್ಲ, ಆ ಥರ. ಸೊ ಒಂದು 1000 ಕಿಲೋಮೀಟರ್ಸ್ ಇಟ್ಕೊಳ್ಳಿ. ಅದಾದಮೇಲೆ ಯು ವಾಂಟ್ ಗೋ ಫಾರ್ ಎನಿ ಏನಂತಾರೆ ಆಫ್ಟರ್ ಮಾರ್ಕೆಟ್ ಅಸೆಸರೀಸು ಹೋಗ್ಬೇಕಾ, ಎಲ್ಲ ಫಸ್ಟ್ ಸರ್ವೀಸು ಎರಡನೇ ಸರ್ವಿಸ್ ಆದಮೇಲೆ ಮಾಡೋಕ್ಕೆ ಹೋಗಿ. ನಾನು 2ನೇ ಸರ್ವಿಸ್ ಆದಮೇಲೆ ಎಕ್ಸಾಸ್ಟ್ಗೆ ಹೋಗಿದ್ದು. ಆ್ಯಂಡ್ ಈ ಫಸ್ಟ್ ಕಾಪಿ ಎಕ್ಸಾಸ್ಟ್ಗಳು ಅಂಥದ್ದೆಲ್ಲ ಪ್ಲೀಸ್ ಅವಾಯ್ಡ್ ಮಾಡಿ ಆದಷ್ಟು. ಎಲ್ಲ ಒರಿಜಿನಲ್ ಎಕ್ಸಾಸ್ಟ್ಗಳು ತೊಗೊಂಡು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ತೊಗೊತೀರಂದರೆ ಎಸ್, ಅಥವಾ ವಿತ್ ಕ್ಯಾಟಲಿಟಿಕ್ ಕನ್ವರ್ಟರ್ ನಿಮ್ಗೆ ಏನಾದರೂ ಸಿಗ್ತಾ ಇದ್ದರೆ ಅದು ಒರಿಜಿನಲಿ ಪೀಸು ಮೇಡ್ ಸ್ಪೆಷಲಿ ಫಾರ್ ಯೋರ್ ಮೋಟರ್ ಸೈಕಲ್, ವಾಟ್ ಎವರ್ ಟೈಪ್, ವಿಚ್ ಎವರ್ ಮೇಕ್ ಇಟ್ ಇಸ್ ಅಂತ. ಆವಾಗ ಮಾತ್ರ ನೀವು ಫುಲ್ ಸಿಸ್ಟಮ್ ಎಕ್ಸಾಸ್ಟು ಅಥವಾ ವಿತ್ ಕ್ಯಾಟಲಿಟಿಕ್ ಕನ್ವರ್ಟರ್ ಎಕ್ಸಾಸ್ಟ್ ಹಾಕ್ಕೊಳ್ಳಿ, ನಾವು ಹಾಕ್ಕೊಂಡಿರೋ ಥರ. ಸೊ ನಾವು ಹಾಕ್ಕೊಂಡಿರೋದು ಎಕ್ಸಿಲ್ ರೇಸ್ MK2 ಅಂತ. ಸೊ ಈ ಎಕ್ಸಾಸ್ಟ್ ಬಂದ್ಬಿಟ್ಟು ಸ್ಪೆಷಲಿ ಮೇಡ್ ಫಾರ್ TRK 502. ಸೊ ಹಾಗಾಗಿ ಕಣ್ಣು ಮುಚ್ಕೊಂಡು ಹಾಕೋ. ಏನು ಮಾಡೋಣ, ಅಡ್ಡ ಹಾಕ್ಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಕೇಳ್ಕೊತವ್ರೆ, ಬಿಡಮ್ಮ ಯಾರೋ ಲೇಡಿ ಡ್ರೈವರು ಪಕ್ಕದಲ್ಲಿರೋದು XUV 500 ಹೋಗಿ ಮಮ್ಮು. ಅದರಲ್ಲಿ ಇವುಗಳೊಂದು ಏನು ಗುರು, ಏನಾಯ್ತು ಇವ್ರಿಗೆ? ಸಾರಿ, ಹಾಂ ಪಾಪ ಅವ್ರ ಮಗಂಗೆ ತೋರಿಸ್ತಾ ಇದ್ರು ಗಾಡಿ ನೋಡ್ಬೇಕಂತೆ. ಈ ಥರ ಇರ್ಬೇಕು ಗುರು. ಅಮ್ಮ ಅಪ್ಪ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ ನೋಡಿ ಮಗನಿಗೆ. ಈ ಥರ ಗಾಡಿ ಬೇಕಾ ನಿನಗೆ, ತಗೊಳ್ತೀಯ ನೀನು ಅಂತ ಹೇಳ್ತಾರೆ ನೋಡಿ. ಬಾ ಗುರು, ಬಾ ಮುಂದೆ ಬಾ.